ಹಾಯ್ ನಮಸ್ಕಾರ. ನಾನು ನಿಮ್ಮ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಹೇ ಪ್ರಭು ಸೆನ್ಸಾರ್ ರೇಣುಕಂಬ ಸ್ಟುಡಿಯೋಸ್ ಅಲ್ಲಿ ನಡೀತಾ ಇದೆ. ನನ್ನ ಜೊತೆ ಶಿವು ಅವರಿದ್ದಾರೆ. ಈ ಶಿವು ಅವರೇ ಈ ಸಿನಿಮಾಗೆಲ್ಲ ಸೆನ್ಸಾರ್ ಎಲ್ಲ ಅರೇಂಜ್ ಮಾಡಿರೋದು. ಸೊ 2 ಗಂಟೆಗೆ ಶೆಡ್ಯೂಲ್ ಆಗಿತ್ತು. ಎಲ್ಲ 1 o'clock 1 ಗಂಟೆ ಪ್ರೀಪೋನ್ ಮಾಡ್ಕೊಂಡ್ರು. ಸೊ ಎಲ್ಲ ಕಮಿಟಿಯವರು ಮತ್ತೆ ಸೆನ್ಸಾರ್ ಆಫೀಸರು ಸಿನಿಮಾನ ನೋಡ್ತಾ ಇದ್ದಾರೆ. ಇನ್ನು ಹೆಚ್ಚು ಕಮ್ಮಿ ಇನ್ನೊಂದು 2 hours ಅಲ್ಲಿ ನನಗೆ ಗೊತ್ತಾಗುತ್ತೆ ನಮ್ಮ ಹೇ ಪ್ರಭುಗೆ ಯಾವ ಸರ್ಟಿಫಿಕೇಟ್ ಸಿಗುತ್ತೆ ಅಂತ. ಆ ಸರ್ಟಿಫಿಕೇಟ್ ಯಾವ್ದು ಹೇಳಿದ್ಮೇಲೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಸೆನ್ಸಾರ್ ಟೀಮ್ ಎಲ್ಲ ನೋಡಿ ನಮ್ಮ ಹೇ ಪ್ರಭುಗೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಕ್ಲೀನ್ ಯು ಸರ್ಟಿಫಿಕೇಟ್. ಟೈಮಿಂಗ್ ಬಂದು 2 hours 14 minutes 1 second. ಸೊ ಅತಿ ಶೀಘ್ರದಲ್ಲಿ ಹೇ ಪ್ರಭು ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ನಾವು ತರ್ತಾ ಇದೀವಿ ಸಿನಿಮಾನ. ಮ್ಯಾಕ್ಸಿಮಮ್ ಇನ್ನೊಂದು 45-50 ಡೇಸ್ ಒಳಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಇದು ಕರ್ನಾಟಕ ಮತ್ತೆ ತಮಿಳುನಾಡು ಮತ್ತೆ ಮಹಾರಾಷ್ಟ್ರ ಈ 3 ಸೆಂಟ್ರಲ್ಲಿ ಫಸ್ಟ್ ರಿಲೀಸ್ ಮಾಡೋಣ ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಇಲ್ಲಿ ಅಭಿಮಾನಿಗಳು ಜಾಸ್ತಿ ಆ ಒಂದು ರೀಜನ್ ಅಲ್ಲಿ ಇದ್ದಾರೆ ನನಗೆ. ಸೊ ಹಾಗಾಗಿ ನಾವು ನಮ್ದು ಈ ಸಿನಿಮಾ ಇಲ್ಲೂ ರಿಲೀಸ್ ಮಾಡಿ ಅಂತ ಕೇಳ್ಕೊಂಡಿರೋದ್ರಿಂದ ಸೊ ಹಾಗಾಗಿ ನಾವು ಸಿನಿಮಾನ ಈ ಒಂದು 3 ಸ್ಟೇಟ್ ಅಲ್ಲಿ ರಿಲೀಸ್ ಮಾಡುವಂತ ಇನಿಷಿಯಲ್ ರಿಲೀಸ್ ಮಾಡುವಂತದ್ದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಟೆಕ್ನಿಷಿಯನ್ಸ್. ನನ್ಗೆ ಯಾವಾಗಲೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಅನ್ನೋದು ಒಂದು ಮ್ಯಾಚ್ ದ ಫಾಲೋಯಿಂಗ್ ತರ ಲೈನ್ ಹಾಕಿದಾಗ ಲೆಫ್ಟ್ ಸೈಡ್ ಅಲ್ಲಿ ಆರ್ಟಿಸ್ಟ್ಗಳು ಬರ್ತಾರೆ, ರೈಟ್ ಸೈಡ್ ಅಲ್ಲಿ ಟೆಕ್ನಿಷಿಯನ್ಸ್ ಬರ್ತಾರೆ. ಫಸ್ಟ್ ಟೆಕ್ನಿಕಲ್ ಆಗಿ ನಮಗೆ ಡಿಒಪಿ ಆಗಿರ್ಬೋದು, ಈ ಸಿನಿಮಾಗೆ ಒಂಥರ ಗೊರಿಲ್ಲಾ ಸ್ಟೈಲ್ ಆಫ್ ಮೇಕಿಂಗ್ ಅನ್ನೋದು ನಾವೇನು ಹೇಳ್ತೀವಿ, ಅದು ಇಂಗ್ಲಿಷ್ ಸಿನಿಮಾದಲ್ಲಿ ನೀವು ನೋಡಿರ್ತೀರ. ಅದನ್ನ ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ತರಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀವಿ, ಗೊರಿಲ್ಲಾ ಸ್ಟೈಲ್ ಆಫ್ ಮೇಕಿಂಗ್ ಸಿನಿಮಾ. ಆಮೇಲೆ ಇದರಲ್ಲಿ ಮೈನ್ ಡಿಒಪಿ ಬಂದು ನಮ್ಮ ಪ್ರಮೋದ್ ಭಾರತಿ ಅಂತ, ಅವರು ಈ ಡಿಒಪಿ ಮಾಡಿದ್ದಾರೆ. ಇನ್ನೊಂದು ಸಿನಿಮಾಗೆ ಮುಖ್ಯವಾದ ಬೆನ್ನೆಲುಬು ಏನಂತ ಹೇಳಿದ್ರೆ ಮ್ಯೂಸಿಕ್ ಬಂದು ಡ್ಯಾನಿ ಆಂಡರ್ಸನ್ ಅಂತ ಹೇಳಿ ವೆರಿ ಯಂಗ್ ಚಾಪ್. ಈ ಹುಡುಗ ಬಂದು ಚೆನ್ನೈಯಲ್ಲಿರೋ ಹುಡುಗ. ಸೊ ಮ್ಯೂಸಿಕ್ ಮತ್ತೆ ಫೋಟೋಗ್ರಫಿ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ ಸಿನಿಮಾದಲ್ಲಿ. ಸೊ ಮಿಕ್ಕಿದ್ದು ನೀವು ಅದನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಒಂದು ಎರಡನೇದು ಪರ್ಟೇನಿಂಗ್ ಟು ದ ಆರ್ಟಿಸ್ಟ್ ಬಂದಾಗ ಸುಮಾರು ಒಂದು 55 ಜನ ಆರ್ಟಿಸ್ಟು. ಅದರಲ್ಲಿ ಹೀರೋ ಅನ್ನೋ ಕ್ಯಾರೆಕ್ಟರ್ ಹೇ ಪ್ರಭುನಾಗಿರ್ಬೋದು ಅಥವಾ ಸಪೋರ್ಟಿಂಗ್ ಹೇ ಪ್ರಭು ಆಗಿರ್ಬೋದು, ಅದು ನೀವು ಸಿನಿಮಾ ಥಿಯೇಟರ್ಗೆ ಬಂದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಒಂದು 55 ಜನ ಆರ್ಟಿಸ್ಟ್ಗಳಲ್ಲಿ ಎಲ್ಲ ನುರಿತ ಕಲಾವಿದರು ಎಲ್ಲರೂ. ಅದರಲ್ಲಿ ವಿಲ್ಲನ್ಸ್ ಒಂದು 5-6 ಜನ ಇದ್ದಾರೆ, ಹೀರೋ ಸ್ಟೈಲ್ ಅಲ್ಲಿ ಇರೋ ಒಂದು 3-4 ಜನ ಇದ್ದಾರೆ, ಹೀರೋಯಿನ್ಸ್ ಒಂದು 2-3 ಜನ ಇದ್ದಾರೆ. ಸೊ ಇದೊಂಥರ ಒಬ್ಬರೇ ಹೀರೋಯಿನ್ ತರ ಕಂಟೆಂಟ್ ಹಂಗೋಗಲ್ಲ. ಸೊ ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್. ಸೊ ಹಾಗಾಗಿ ಮಲ್ಟಿಪಲ್ ಸೈಲೋಸ್, ಮಲ್ಟಿಪಲ್ ಹೀರೋಸ್ ತರ ಈ ಸಿನಿಮಾದಲ್ಲಿ ವ್ಯಕ್ತಪಡಿಸಿದೀವಿ ನಾವು. ಹೇ ಪ್ರಭು ಇದು ಒಂದು ಯೂನಿವರ್ಸಲ್ ವರ್ಡು. ಇದು ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಅನ್ವಯ ಆಗುವಂತ ಒಂದು ವರ್ಡು. ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು. ಹೇ ಪ್ರಭು ಅಂದ್ರೆ ಸುಪ್ರೀಂ ಪವರ್. ಆ ಪವರ್ ಅನ್ನೋದು ಮನುಷ್ಯನಲ್ಲಿ ಇರುತ್ತೆ. ಅದು ಸರಿಯಾದ ಸಮಯದಲ್ಲಿ ಅದು ಓಪನ್ ಆಗದಾಗ ಅವನು ನಿಜವಾಗ್ಲೂ ಹೀರೋ ಆಗ್ತಾನೆ ಅಥವಾ ಗಾಡ್ ಆಗ್ತಾನೆ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಚಿತ್ರನ ನಾವು ಮಾಡಿದೀವಿ. ಅಂದ್ರೆ ಈ ಇಂಡಿಯಾ, ಆಫ್ರಿಕಾ ಮತ್ತೆ ಸುಮಾರು ವಿಶ್ವದಲ್ಲಿ ಸುಮಾರು ಈ ತರ ನಮ್ಮ ತರ ಕಂಟ್ರಿಗಳಿದೆ. ಅಮೆರಿಕ ಮತ್ತೆ ಫ್ರಾನ್ಸ್ ಅದೆಲ್ಲ ಅಲ್ಲ. ನಾವ್ ಯಾವ ಪರಿಸ್ಥಿತಿಲಿ ಇದೀವೋ ಆ ತರ ಒಂದು ಪರಿಸ್ಥಿತಿಯಲ್ಲಿ ಇರುವಂತ ಒಂದು ಕಂಟ್ರಿಗಳಲ್ಲಿ ಇವತ್ತು ವಾಸವಾಗಿರೋ ಮಿಡ್ಲ್ ಕ್ಲಾಸ್ ಪೀಪಲ್ಗಳದ ಒಂದು ಪ್ರಾಬ್ಲಮ್, ಆಮೇಲೆ ವಿಲೇಜ್ ಅಲ್ಲಿ ಇರೋ ಒಂದು ಪ್ರಾಬ್ಲಮ್ ಏನು ಅನ್ನೋದು ಈ ಒಂದು ಚಿತ್ರದಲ್ಲಿ ಒಂದು ವಿಭಿನ್ನವಾಗಿ ತೋರಿಸುವಂತ ಪ್ರಯತ್ನ. ಹೇ ಪ್ರಭು ಯಾರು ಅನ್ನೋದನ್ನ ನೀವು ಸಿನಿಮಾಗೆ ಬಂದ್ರೆ ಗೊತ್ತಾಗುತ್ತೆ ಹೇ ಪ್ರಭು ಯಾರು ಅಂತ. ಈ ಸಿನಿಮಾಗೆ ಹೇ ಪ್ರಭುಗೆ ಕತೆ ನಾನ್ ಬರೆದಿದ್ರು. ಇದಕ್ಕೆ 4 ಜನ ಡೈಲಾಗ್ ರೈಟರ್ಸ್. ಯಾಕಂದ್ರೆ ಒಂದೊಂದು ಜಾನರ್ಗೆ ಡೈಲಾಗ್ಸ್ ನಾನು ಸೆಗ್ರಿಗೇಟ್ ಮಾಡಿದೆ. ಕಾಮಿಡಿ ಒಬ್ರು ಬರೆದ್ರು, ಎಮೋಷನ್ ಒಬ್ರು ಬರೆದ್ರು, ಆಮೇಲೆ ಕ್ಲೈಮ್ಯಾಕ್ಸ್ ಒಬ್ರು ಬರೆದ್ರು, ಆಮೇಲೆ ರೆಗ್ಯುಲರ್ ಫಾರ್ಮ್ಯಾಟ್ ಒಬ್ರು ಬರೆದ್ರು. ಸೊ ಈ ಸಿನಿಮಾಗೆ 4 ಜನ ಡೈಲಾಗ್ ರೈಟರ್. ಇದೊಂದು ವಿಭಿನ್ನವಾದ ಪ್ರಯೋಗ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಡೈಲಾಗ್ ರೈಟರ್ ಬಂದು ನಾನು ವೆಂಕಟ್ ಭರದ್ವಾಜ್, ಲಕ್ಷ್ಮಣ್ ಶಿವಶಂಕರ್ ಅಂತ, ಶ್ರೀಕಾಂತ್ ಪ್ರವೀಣ್ ಅಂತ, ಮನೋಜ್ ವಿ ರಾವ್ ಅಂತ. ಸೊ 4 ಜನ ಡೈಲಾಗ್ ರೈಟರ್ಸ್ ಬರೆದಿರೋದು. ಸೊ ಹೇ ಪ್ರಭು ಒಂಥರ ನಿಮ್ಗೆ 70% ಕಾಮಿಡಿ ಸಿನಿಮಾ, ಒಂದು 10% ಅಡ್ವೆಂಚರಸ್, ಇನ್ನೊಂದು 20% ಎಮೋಷನಲ್. ಈ ತರ ಸೆಗ್ಮೆಂಟೇಶನ್ ಮಾಡಿದೀವಿ ಈ ಸಿನಿಮಾಗೆ. ಸೊ ಒಟ್ನಲ್ಲಿ ನೀವು ನಿಮ್ದು ಆಡಿಯನ್ಸ್ ಎಕ್ಸೈಟ್ಮೆಂಟ್ ಕರ್ವ್ ಅಂತ ನೋಡಿದಾಗ ಅದು ಮೇಲೆ ಹೋಗಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ನೀವು ನೋಡ್ತಾ ಇದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಬರಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾನು ಹೇಳಕ್ ಹೊರಟಿದ್ದೀನಿ. ಸಿನಿಮಾದಲ್ಲಿ ಒಟ್ಟು 4 ಹಾಡುಗಳಿವೆ. ಒಂದು ಮೋಟಿವೇಶನಲ್ ಸಾಂಗು, ಇನ್ನೊಂದು ಎಮೋಷನಲ್ ಸಾಂಗು, ಈ ಒಂದು ಟಿಕೆಟ್ ಸಾಂಗು, ಇನ್ನೊಂದು ಬಂದು ಫನ್ನಿ ಸಾಂಗು. ಸೊ
ಸೊ ಈ 4 ಸಾಂಗು ಸಿನಿಮಾದಲ್ಲಿ ನೀವು ನೋಡ್ಬೋದು. 4 ಸಾಂಗನ್ನ ಒಬ್ಬೊಬ್ರು ಒಂದೊಂದು ಹಾಡಿದ್ದಾರೆ. ಚೇತನ್ ನಾಯಕ್ ಅಂತ ಹೇಳಿ KGF ಸಿನಿಮಾಗೆಲ್ಲ ಸುಮಾರು ಬ್ಯಾಕ್ ಗ್ರೌಂಡ್ ವಾಯ್ಸು ಮತ್ತೆ ಸ್ಮಾಲ್ ಬಿಟ್ಸ್ ಹಾಡಿರುವಂತ ಚೇತನ್ ನಾಯಕ್ ಹಾಡಿದ್ದಾರೆ. ಆಮೇಲೆ ಇನ್ನೊಂದು ಹಾಡು ಬಂದ್ಬಿಟ್ಟು ಮೆಟಿಲ್ಡಾ ದಾಸ್ ಅಂತ ಹೇಳಿ ಫಿಮೇಲ್ ಸಿಂಗರು, ಮೌಂಟ್ ಕಾರ್ಮೆಲ್ ಓದ್ತಿರೋ ಹುಡುಗಿಯವ್ರನ್ನ ಆಡಿಷನ್ ಮಾಡಿ ನಾವು ಹಾಡಿಸಿದ್ವಿ. ತುಂಬಾ ಒಳ್ಳೆ ವಾಯ್ಸು. ಇನ್ನೊಬ್ರು ಬಂದ್ಬಿಟ್ಟು ತೇಜಸ್ವಿ ಹರಿದಾಸ್ ಅಂತ, ಅವರು ಸ್ಟೇಟ್ ಅವಾರ್ಡ್ ತಗೊಂಡಿರುವಂತ ಒಳ್ಳೆ ಸಿಂಗರು. ಸೊ ಒಟ್ಟಿನಲ್ಲಿ 4 ಜನ ಸಿಂಗರ್ಸ್ ಈ ಸಿನಿಮಾಲ್ ಹಾಡಿರೋದು. ಸೊ ಮೇನ್ ಅಡ್ವಾಂಟೇಜ್ ಒಂದು ಸಿನಿಮಾಗೆ ಅಂದ್ರೆ ಚಿತ್ರದ ಹಾಡುಗಳನ್ನೆಲ್ಲ ಟಿಪ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡಬಹುದು. ಅತಿ ಶೀಘ್ರದಲ್ಲಿ ಹಾಡುಗಳನ್ನ ರಿಲೀಸ್ ಮಾಡ್ತೀವಿ, ಮತ್ತೆ ಅತಿ ಶೀಘ್ರದಲ್ಲಿ ಟ್ರೈಲರ್ ಲಾಂಚ್ ಮಾಡ್ತೀವಿ. ತಾವೆಲ್ಲ ನೋಡಿ ಥಿಯೇಟರ್ಗೆ ಬಂದು ಹೇ ಪ್ರಭುನ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಹೇ ಪ್ರಭು ಎಂಟರ್ಟೈನ್ಮೆಂಟ್ ಸಿನಿಮಾ ನಿಮಗಾಗಿ. ನಮಸ್ಕಾರ. ನಾನು ನಿಮ್ಮ ವೆಂಕಟ್ ಭರದ್ವಾಜ್.